ವೆಲ್ಕಮ್ ಬ್ಯಾಕ್ ಟು ನವೀನ್ ಟ್ಯೂಟೋರಿಯಲ್ ಆಫ್ ಕಾಮರ್ಸ್. ನಾನು ನಿಮ್ಮ ನವೀನ್ ಎಸ್. ಇವತ್ತಿನ ವಿಡಿಯೋದಲ್ಲಿ ನಾವು ಸೆಕೆಂಡ್ PUC ಅಕೌಂಟೆನ್ಸಿ ಸಬ್ಜೆಕ್ಟ್ಗೆ ಸಂಬಂಧಪಟ್ಟ ಹಾಗೆ 6 ಅಂಕಕ್ಕೆ ಕೇಳಬಹುದಂಥ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್, ಇದು 4ನೇ ವಿಡಿಯೋ ಆಗಿರುತ್ತೆ. ಸೊ ಈ 4 ವಿಡಿಯೋಗಳನ್ನು ನೋಡಿದ್ರೆ ಈ ಟಾಪಿಕ್ನ ಒಂದು ಕ್ಲಾರಿಟಿ ಸಿಗುತ್ತೆ. ಅದರ ಜೊತೆಗೆ ಹೆಚ್ಚಿನ ಮಾಹಿತಿಗೆ ನಿಮ್ಮ ಉಪನ್ಯಾಸಕರನ್ನು ಭೇಟಿ ಮಾಡಿ ಎಲ್ಲಿ ಡೌಟ್ ಇದೆ ಅದನ್ನು ಕ್ಲಾರಿಫಿಕೇಷನ್ ತೊಗೊಂಡ್ರೆ ಈ 6 ಅಂಕವನ್ನು ಸರಳವಾಗಿ ಗಳಿಸ್ಬೋದು ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಆರಂಭ ಮಾಡೋಣ. ಅದಕ್ಕೂ ಮೊದಲು ನಮ್ಮ ಯೂಟ್ಯೂಬ್ ಚಾನಲ್ ನವೀನ್ ಟ್ಯೂಟೋರಿಯಲ್ ಆಫ್ ಕಾಮರ್ಸ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ನಮ್ಮ ಯೂಟ್ಯೂಬ್ ಚಾನಲ್ ನವೀನ್ ಟ್ಯೂಟೋರಿಯಲ್ ಆಫ್ ಕಾಮರ್ಸ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಒತ್ತೋದ್ರ ಮುಖಾಂತರ ಸದಾ ನೋಟಿಫಿಕೇಷನ್ ತಗೊಳ್ಳಿ. ಅದರ ಜೊತೆಗೆ ನಿಮ್ಮ ಸ್ನೇಹಿತರಿಗೂ ಇದನ್ನು ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಆರಂಭ ಮಾಡೋಣ. ಸೊ ಮೊದಲು ಹೇಳಿದಾಗೆ ಇವತ್ತು ನಾವು ಮಾತಾಡ್ತಿರುವಂಥದ್ದು ಪಾರ್ಟ್ನರ್ಶಿಪ್ಗೆ ಸಂಬಂಧಪಟ್ಟ ಹಾಗೆ. ಸೊ ಪಾರ್ಟ್ನರ್ಶಿಪ್ ಅಂತ ಹೇಳಿದ್ರೆ ಏನು, ಮೀನಿಂಗ್ ಆಫ್ ಪಾರ್ಟ್ನರ್ಶಿಪ್ ಅಂತ ಕೇಳಿದ್ರೆ ಸೊ ನಾವೇನು ಬರೀಬೇಕು ಅನ್ನೋದನ್ನು ನೋಡಿದರೆ, ವೆನ್ 2 or more persons join hands to set up a business and share its profit and losses, they are said to be in partnership. 2 ಅಥವಾ 2ಕ್ಕಿಂತ ಹೆಚ್ಚು ವ್ಯಕ್ತಿಗಳು ಸೇರಿ ಒಂದು ಸಂಸ್ಥೆಯನ್ನು ಆರಂಭ ಮಾಡಿ ಅಲ್ಲಿ ಬರುವಂಥ ಲಾಭ ಮತ್ತು ನಷ್ಟವನ್ನು ಹಂಚಿಕೊಳ್ಳುವಂಥ ಸಂಸ್ಥೆಗೆ ನಾವು ಪಾಲುದಾರಿಕೆ ಸಂಸ್ಥೆ ಅಂತ ಹೇಳಿ ಕರಿತಾ ಹೋಗ್ತೀವಿ. ಸೊ ಅದರಲ್ಲಿ ನೋಡ್ತು ಅಂತ ಹೇಳಿದ್ರೆ, ಅಂದರೆ ಇಂಡಿಯನ್ ಪಾರ್ಟ್ನರ್ಶಿಪ್ ಆ್ಯಕ್ಟ್ 1932 ಏನಂತ ಹೇಳಿದ್ರೆ, ಸೊ ಸ್ಪೆಷಲ್ ಮೇಂಟೆನೆನ್ಸ್. ಓಕೆ, ಸೊ ನಾವು ಪಾರ್ಟ್ನರ್ಶಿಪ್ ಅಕೌಂಟ್ ಒಳಗಡೆ ಯಾವುದೆಲ್ಲ ಅಕೌಂಟ್ಸನ್ನು ನಾವು ಮೇಂಟೈನ್ ಮಾಡಬೇಕು ಅಂತ ನೋಡೋದಾದರೆ, ಮೇಂಟೆನೆನ್ಸ್ ಆಫ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಸೆಕೆಂಡ್ ಒನ್, ಮೇಂಟೈನ್ ಆಫ್ ಡಿಸ್ಟ್ರಿಬ್ಯೂಷನ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್ ಎಮಂಗ್ ದಿ ಪಾರ್ಟ್ನರ್. ಥರ್ಡ್ ಒನ್, ಅಡ್ಜಸ್ಟ್ಮೆಂಟ್ ಆಫ್ ರಾಂಗ್ ಅಪ್ರಾಪ್ರಿಯೇಷನ್ ಆಫ್ ಪ್ರಾಫಿಟ್ ಇನ್ ದ ಪಾಸ್ಟ್, ರೀಕಾನ್ಸ್ಟಿಟ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫಾರ್ಮ್, ಡಿಸೊಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫಾರ್ಮ್. ಈ ಅಕೌಂಟ್ಸನ್ನು ನಾವು ಮೇಂಟೈನ್ ಮಾಡಬೇಕು ಅಂತ ಹೇಳಿ ಇಂಡಿಯನ್ ಪಾರ್ಟ್ನರ್ಶಿಪ್ ಆ್ಯಕ್ಟ್ 32 ಅಲ್ಲಿ ಹೇಳುತ್ತೆ, 1932 ಅಲ್ಲಿ ಹೇಳ್ತಾ ಹೋಗುತ್ತೆ. ಸೊ ಅದರಲ್ಲಿ ಮೇಯ್ನಾಗಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್, ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್. ಅಪ್ರಾಪ್ರಿಯೇಷನ್ ಅಂತ ಹೇಳಿದ್ರೆ ಡಿಸ್ಟ್ರಿಬ್ಯೂಷನ್ ಅಂತ ಹೇಳಿ, ಅಂದರೆ ಪ್ರಾಫಿಟ್ ಆಗಲಿ ಲಾಸನ್ನು ಹಂಚಿಕೊಳ್ಳುವಂಥದ್ದು. ಸೊ ಮೀನಿಂಗ್ ನೋಡ್ತಾ ಹೋಗಿ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಈಸ್ ಅನ್ ಅಕೌಂಟ್ ಈಸ್ ಮಿಯರ್ಲಿ ಎಕ್ಸ್ಟೆನ್ಷನ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಆಫ್ ದಿ ಫರ್ಮ್. ಅಂದರೆ ಈ ಹಿಂದೆ ನಾವು ಪಾಲುದಾರಿಕೆ ಸಂಸ್ಥೆಯಲ್ಲಿ ಅಥವಾ ಸೋಲ್ ಟ್ರೇಡಿಂಗ್ ಕನ್ಸರ್ನಲ್ಲಿ ಮೇಂಟೈನ್ ಮಾಡ್ತಿರುವಂಥ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಏನಿದೆ ಅದರ ಮುಂದುವರಿದ ಭಾಗವೇ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್. ಅಂದರೆ ನೆಟ್ ಪ್ರಾಫಿಟ್ ನೆಟ್ ಲಾಸ್ ಬಂದಾದ ಮೇಲೆ ಅದನ್ನು ಯಾವ ರೀತಿ ಹಂಚಿಕೊಳ್ಬೇಕು ವಿತ್ ಅಡ್ಜಸ್ಟ್ಮೆಂಟ್. ಓಕೆ, ಸೊ ಅದನ್ನೇನಂತ ಹೇಳ್ತೀವಿ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಅಂತ ಹೇಳಿ ಕರಿತಾ ಹೋಗ್ತೀವಿ. ಇಟ್ ಶೋಸ್ ದ ಹೌ ದ ಪ್ರಾಫಿಟ್ ಆರ್ ಅಪ್ರಾಪ್ರಿಯೇಟೆಡ್ ಆರ್ ಡಿಸ್ಟ್ರಿಬ್ಯೂಟೆಡ್ ಎಮಂಗ್ ದಿ ಪಾರ್ಟ್ನರ್. ಸೊ ಇಲ್ಲಿ ಪ್ರಾಫಿಟನ್ನು ಯಾವ ರೀತಿ ಹಂಚ್ಕೊಳ್ಬೇಕು ಅನ್ನೋದನ್ನು ನೋಡ್ತಾ ಹೋಗ್ತೀವಿ. ಓಕೆ, ಸೊ ನಿಮಗೆ 6 ಅಂಕಕ್ಕೆ ಇಲ್ಲಿ ಪ್ರಶ್ನೆ ಯಾವ ರೀತಿ ಕೇಳ್ಬೋದು, ಒಂದು ಉದಾಹರಣೆ ನೋಡ್ತು ಅಂತ ಹೇಳಿದ್ರೆ, ಈಗ ಆಲ್ರೆಡಿ ಡಿಸ್ಕಷನ್ ಮಾಡಿದ್ದೀವಿ. ಸೊ ಇರಲಿ, ಸೊ ಕ್ವಶನ್ ನೋಡ್ತಾ ಹೋಗಿ. ಅಲ್ಲಿ Risha and Raki are partner in a firm with the capital of rupees 2 lakh and 3 lakh respectively. As per partnership deed, they share profit and losses in the capital ratio. The profit of the firm for the year ended 2024-25 amounted to rupees 33,200 before allowing the following adjustment. First one, salary of rupees 500 per month to Raki, interest on capital at 5% per annum. Third one, interest on drawing at 6% per annum. During the year, Risha withdrawn 7,000, Raki withdraw 10,000 for their personal use. Prepare profit and loss appropriation account. Last hint, interest is to be calculated for average of 6 months. ಸೊ ಈ ರೀತಿ ಒಂದು ಕ್ವಶನನ್ನು ನಿಮಗೆ ಈ ಬಾರಿ ಎಕ್ಸಾಮ್ಗೆ ಬಹು ನಿರೀಕ್ಷಿತವಾಗಿ ಯೋಚನೆ ಮಾಡಬಹುದು. ಯಾಕೆಂದರೆ ಇಟ್ ಈಸ್ ಅ ಕಂಪ್ಲೀಟ್ ಹಾರ್ಡ್ಸ್ ಕ್ವಶನ್, ಹಾಗಾಗಿ ಒಂದು ಎಕ್ಸ್ಪೆಕ್ಟೇಷನ್ ಮಾಡಬಹುದು. ಓಕೆ, ಸೊ ವಿವರಣೆ ನೋಡ್ತು ಅಂದರೆ, ರಿಷಾ ಮತ್ತು ರಾಕಿ 2 ಜನ ಪಾರ್ಟ್ನರ್ ಇದ್ದಾರೆ. ಅವರು ಆರಂಭದಲ್ಲಿ ಏನು ಮಾಡ್ತಾಯಿದ್ದಾರೆ, ರಿಷಾನವರು 2 ಲಕ್ಷ, ರಾಕಿಯನವರು 3 ಲಕ್ಷವನ್ನು ಬಂಡವಾಳ ಹೂಡೋದ್ರ ಮುಖಾಂತರ ಸಂಸ್ಥೆನ ಆರಂಭ ಮಾಡಿದ್ದಾರೆ. ಅದರ ಜೊತೆಗೆ ಬರುವಂಥ ಲಾಭ ಮತ್ತು ನಷ್ಟವನ್ನು ಅವರ ಕ್ಯಾಪಿಟಲ್ನ ಅನುಗುಣವಾಗಿ, ಅಂದರೆ ಕ್ಯಾಪಿಟಲ್ ರೇಷಿಯೋ, ಅಂದರೆ 2 lakh ಇಷ್ಟು 3 lakh, ಸೊ 0 ನಾವು ಕಳಿತು ಅಂತ ಹೇಳಿದ್ರು ಪ್ರಾಫಿಟ್ ಶೇರಿಂಗ್ ರೇಷಿಯೋ 2:3 ಬರುತ್ತೆ. ಅದ್ರ ಪ್ರಕಾರ ಹಂಚ್ಕೊಳ್ಬೇಕು ಅಂತ ಹೇಳುತ್ತೆ.
ಸೊ ಎರಡೂ ಜನ ಸೇರಿ ಪ್ರಾಫಿಟ್ ಎಷ್ಟು ಮಾಡಿದ್ದಾರೆ ಅಂತ ಹೇಳಿದ್ರೆ 33,200. ಪ್ರಾಫಿಟ್ ಆಫ್ ದ ಫರ್ಮ್ ರುಪೀಸ್ 33,200. 32,300ನ ಹಂಚ್ಕೊಳ್ಳೋ ಮೊದಲು ಒಂದು ಅಡ್ಜಸ್ಟ್ಮೆಂಟ್ಗಳಿದ್ದಾವೆ. ಒಂದು ಸ್ಯಾಲ್ರಿ ಆಫ್ ರುಪೀಸ್ 500 ಪರ್ ಮಂತ್ ಟು ರಾಕಿ. ಸೆಕೆಂಡ್ ಒನ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಎಟ್ 5% ಪರ್ ಆ್ಯನಮ್. ಅವರ ಬಂಡವಾಳದ ಮೇಲೆ 5% ಬಡ್ಡಿ ಕೊಡಬೇಕು. ನೆಕ್ಸ್ಟ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ 6% ಪರ್ ಆ್ಯನಮ್. ಅವರ ಡ್ರಾಯಿಂಗ್ಸ್ ಮೇಲೆ 6% ಇಂಟ್ರೆಸ್ಟನ್ನು ಕೊಡಬೇಕು ಅಂತ ಹೇಳ್ತಾರೆ. ಅದರ ಜೊತೆಗೆ ಇಂಟ್ರೆಸ್ಟನ್ನು ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಸೊ ಅವರೇಜನ್ನು ಮಾಡಿಕೊಳ್ಬೇಕು ಅಂತ ಹೇಳಿದ್ದಾರೆ. ನೋಡೋಣ ಸೊ ಇದಕ್ಕೆ ಸೊಲ್ಯೂಷನ್ ಯಾವ ರೀತಿ ಇದೆ ಅಂತ ಹೇಳಿ. ಓಕೆ, ಸೊ 1 by 1 ಸ್ಟೆಪ್ನ ನೋಡ್ತಾ ಹೋಗೋಣ. ಸೊ ಮೊದಲಿಗೆ ಫಾರ್ಮೆಟ್ ನೋಡ್ತು ಅಂತ ಹೇಳಿದ್ರೆ ಡೆಬಿಟ್ ಸೈಡ್ ಮತ್ತು ಕ್ರೆಡಿಟ್ ಸೈಡು. ಹೆಡಿಂಗ್ ನೋಡಿದ್ರೆ ಪ್ರಾಫಿಟ್ ಆ್ಯಂಡ್ ಲಾಸ್ ಆಫ್ ಆಪರೇಷನ್ ಅಕೌಂಟ್ ಫಾರ್ ದ ಇಯರ್ ಎಂಡೆಡ್ 31st March 2025. ಪರ್ಟಿಕ್ಯುಲರ್ ಅಮೌಂಟ್ ಡೆಬಿಟ್ ಸೈಡ್ ಆ್ಯಂಡ್ ಕ್ರೆಡಿಟ್ ಸೈಡ್. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್, ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಕಾಮನ್ಲಿ ಸ್ಟಾರ್ಟ್ ವಿತ್ ನೆಟ್ ಪ್ರಾಫಿಟ್ ಆರ್ ನೆಟ್ ಲಾಸ್. ಸೊ ಸಾಮಾನ್ಯವಾಗಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟು ನೆಟ್ ಪ್ರಾಫಿಟ್ನಿಂದ ಆರಂಭ ಆಗುತ್ತೆ, ಇಲ್ಲ ಅಂತ ಹೇಳಿದ್ರೆ ನೆಟ್ ಲಾಸಿಂದ ಆರಂಭ ಆಗುತ್ತೆ. ಇಟ್ಸ್ ವೆರಿ ಕ್ಲಿಯರ್. ನೆಟ್ ಪ್ರಾಫಿಟ್ ಕೊಟ್ಟರೆ ಕ್ರೆಡಿಟ್ ಸೈಡ್ ಬರೀಬೇಕು, ನೆಟ್ ಲಾಸನ್ನು ಕೊಟ್ಟರೆ ಡೆಬಿಟ್ ಸೈಡ್ ಬರಬೇಕು. ಓಕೆ, ಎಲ್ಲಿಂದ ತೊಗೊಂಡಿರ್ತೀವಿ ಬ್ಯಾಲೆನ್ಸು? ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಂದ ತಂದಿರ್ತೀವಿ. ದೇರ್ಫೋರ್ ಕ್ರೆಡಿಟ್ ಸೈಡ್ ಬೈ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಓಕೆ, ಇಟ್ ಇಸ್ ಅ ನೆಟ್ ಪ್ರಾಫಿಟ್ ಗಿವನ್ ಇನ್ ದ ಕ್ವಶನ್. ಓಕೆ, ಸೊ ಎಷ್ಟಿದೆ? 33,200. ನೆಕ್ಸ್ಟು ಅಡ್ಜಸ್ಟ್ಮೆಂಟ್ ನೋಡ್ತು ಅಂತ ಹೇಳಿದ್ರೆ ಸೊ ಎರಡನೇ ಅಡ್ಜಸ್ಟ್ಮೆಂಟ್ ತೊಗೊಳ್ಳೋಣ. ಸ್ಯಾಲ್ರಿಯ ಮೇಲೆ ಟ್ರೀಟ್ ಮಾಡೋಣ. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಎಟ್ 5% ಪರ್ ಆ್ಯನಮ್. ಅಂದರೆ ಅವರ ಹಾಕಿದಂಥ ಬಂಡವಾಳ ಏನಿದೆ ಆ ಬಂಡವಾಳದ ಮೇಲೆ ನಾವೇನು ಮಾಡಬೇಕು? ಇಂಟ್ರೆಸ್ಟನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ 5%. ಸೊ ರಿಷಾ ಇನ್ವೆಸ್ಟ್ಮೆಂಟು 2 lakh ಇದೆ. 2 lakh ಇಂಟು 5 divided by 100 is equal to 10,000. ಸೊ ರಾಕಿದೆ ಎಷ್ಟಿದೆ? 3 lakh ಇದೆ. 3 lakh ಇಂಟು 5 divided by 100 is equal to 50,000. ಟೋಟಲ್ ಇಂಟ್ರೆಸ್ಟ್ ಎಷ್ಟಿದೆ? 25,000. ನೆಕ್ಸ್ಟು ಸ್ಯಾಲ್ರಿ ಆಫ್ ರುಪೀಸ್ 500 ಪರ್ ಮಂತ್. ಪರ್ ಆ್ಯನಮ್ ಅಲ್ಲ, ಪರ್ ಆ್ಯನಮ್ ಅಂದರೆ ವರ್ಷಕ್ಕೆ, ಪರ್ ಮಂತ್ ಅಂದರೆ ಪ್ರತಿ ತಿಂಗಳು. ಸೊ ರುಪೀಸ್ 500 ಪರ್ ಮಂತ್ ಟು ರಾಕಿ. ಓಕೆ, ಸೊ ಪ್ರತಿ ತಿಂಗಳು 500 ರೂಪಾಯಿನ ಕೊಟ್ಟಿದ್ದಾರೆ ಒಂದು ವರ್ಷಕ್ಕೆ. ಹಾಗಾಗಿ ಡೆಬಿಟ್ ಸೈಡ್ ಟು ಸ್ಯಾಲ್ರಿ ಟು ರಾಕಿ 500 ಇಂಟು 12 ಈಸ್ ಈಕ್ವಲ್ ಟು 6,000. ನೆಕ್ಸ್ಟ್ ಲಾಸ್ಟ್ ಅಡ್ಜಸ್ಟ್ಮೆಂಟ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ 6% ಪರ್ ಆ್ಯನಮ್. ಸೊ ಅವರ ಡ್ರಾಯಿಂಗ್ ಅಮೌಂಟ್ ಎಷ್ಟಿದೆ? ರಿಷಾ 7,000, ರಾಕಿ 10,000. ಅದರ ಮೇಲೆ ನಾವೇನು ಮಾಡಬೇಕು? 6% ಇಂಟ್ರೆಸ್ಟನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಬಟ್ ಅದ್ರ ಜೊತೆಗೆ ಇನ್ನೊಂದು ಅಡ್ಜಸ್ಟ್ಮೆಂಟ್ ಕೊಟ್ಬಿಟ್ಟಿದ್ದಾನೆ. ಇಂಟ್ರೆಸ್ಟ್ ಈಸ್ ಟು ಬಿ ಕ್ಯಾಲ್ಕುಲೇಟ್ ಫಾರ್ ಅವರೇಜ್ ಆಫ್ 6 months. ಈ ಎರಡೂ ಪಾಯಿಂಟನ್ನು ಇಟ್ಕೊಂಡು ನಾವೇನು ಮಾಡಬೇಕು? ಸೊ ಅಡ್ಜಸ್ಟ್ಮೆಂಟನ್ನು ಸಾಲ್ವ್ ಮಾಡಬೇಕು. ಸೊ ಕ್ರೆಡಿಟ್ ಸೈಡ್ ಬೈ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್. ಓಕೆ, ಸೊ ರಿಷಾ ಅವಳ ಅಮೌಂಟ್ ಎಷ್ಟು ಡ್ರಾ ಮಾಡ್ತಿರೋದು? 7,000 ಇಂಟು 6 divided by 12 ಅವರೇಜ್ ಮಾಡ್ತಾಯಿದ್ವಿ ಈಗ ಇಯರನ್ನು. ಓಕೆ, ಇಂಟು 6% ಅಂತ 6 divided by 100 ಈಸ್ ಈಕ್ವಲ್ ಟು 210. ಓಕೆ, ಅದೇ ರೀತಿ ರಾಕಿದು ಎಷ್ಟು ಅಮೌಂಟ್ ಡ್ರಾ ಮಾಡ್ತಾಯಿದ್ದಾರೆ? 10,000 ಡ್ರಾ ಮಾಡ್ತಾಯಿದ್ದಾರೆ. ಅವರೇಜ್ ಪೀರಿಯಡ್ ತಗೊಳ್ತು ಅಂತ ಹೇಳಿದ್ರೆ 10,000 ಇಂಟು 6 divided by 12 ಇಂಟು ಅವರ ರೇಟ್ ಆಫ್ ಇಂಟ್ರೆಸ್ಟ್ ನೋಡ್ತು ಅಂದರೆ 6 divided by 10 ಈಸ್ ಈಕ್ವಲ್ ಟು 300. ಓಕೆ, ಸೊ ಇವೆರಡನ್ನೂ ಸಹ ನಾವು ಕೂಡಿಸ್ಕೊಳ್ತು ಅಂತ ಹೇಳಿದ್ರೆ 510 ಬರುತ್ತೆ. 510. ಓಕೆ, ಸೊ ಹಾಗಾಗಿ ಅಡ್ಜಸ್ಟ್ಮೆಂಟನ್ನು ಕ್ಲಿಯರಾಗಿ ಓದಿ ಅರ್ಥ ಮಾಡಿಕೊಂಡ್ರೆ ತುಂಬ ಅನುಕೂಲ ಆಗುತ್ತೆ. ನೆಕ್ಸ್ಟ್ ಏನು ಮಾಡಬೇಕು? ಟೋಟಲ್ ಮಾಡ್ತಾ ಹೋಗ್ತೀವಿ. ಡೆಬಿಟ್ ಸೈಡ್ ಮತ್ತು ಕ್ರೆಡಿಟ್ ಸೈಡ್ ಟೋಟಲ್ ಮಾಡಿದ್ರೆ ಕ್ರೆಡಿಟ್ ಸೈಡ್ 33,710, ಡೆಬಿಟ್ ಸೈಡ್ 31,000. ಓಕೆ, ಯಾವ ಅಮೌಂಟ್ ಜಾಸ್ತಿ ಇದೆ ಅದನ್ನು ಎರಡು ಕಡೆ ಬರ್ಕೊಳ್ಬೇಕು. ಬರ್ಕೊಂಡಾದ್ಮೇಲೆ ಡಿಫ್ರೆನ್ಸ್ ಮಾಡ್ತು ಅಂದರೆ ಕಡಿಮೆ ಇರುವಂಥ ಬ್ಯಾಲೆನ್ಸನ್ನು ಮೈನಸ್ ಮಾಡಿದ್ರೆ ಸೊ ಡಿಫ್ರೆನ್ಸು ನಮಗೆ ಡೆಬಿಟ್ ಸೈಡು 2,710 ಬರ್ತಾಯಿದೆ. 710.
ಸೊ ಡೆಬಿಟ್ ಸೈಡ್ ಏನೋ ಡಿಫ್ರೆನ್ಸ್ ಬಂತು ಅಂತ ಹೇಳಿದ್ರೆ ಆ ಡಿಫ್ರೆನ್ಸ್ ಅಮೌಂಟಿಗೆ ನಾವೇನಂತ ಹೇಳ್ತೀವಿ, ಪ್ರಾಫಿಟ್ ಅಂತ ಹೇಳ್ತೀವಿ. ಪ್ರಾಫಿಟನ್ನು ಅವರ ರೇಷ್ಯೂ ಪ್ರಕಾರ ಹಂಚಬೇಕು. ರೇಷ್ಯೂ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಈಕ್ವಲ್ ಅಂತ ಹೇಳಿ ಕನ್ಸಿಡರ್ ಮಾಡಬೇಕು. ಇನ್ ಕೇಸ್ ಏನಾದರೂ ರೇಷ್ಯೂನ ಕ್ಯಾಪಿಟಲ್ ರೇಷ್ಯೂ ಪ್ರಕಾರ ಹೇಳಿದ್ದಾರೆ ಅಂತ ಹೇಳಿದ್ರೆ, ಓಕೆ, ಸೊ ಪ್ರಾಫಿಟ್ ರೇಷ್ಯೋ ಇನ್ ಕ್ಯಾಪಿಟಲ್ ರೇಷ್ಯೋ ಅಂತ ಹೇಳಿದ್ರೆ ಅವರ ಬಂಡವಾಳ ಆಧಾರದ ಮೇಲೆ ನಾವು ರೇಷ್ಯೋನ ಕ್ಯಾಲ್ಕುಲೇಟ್ ಮಾಡ್ಕೊಳ್ಬೇಕು. ಓಕೆ, ಸೊ ಅವರ ಬಂಡವಾಳ ಎಷ್ಟಿದೆ, ರಿಷಾ 2 lakh, ರಾಕಿ 3 lakh. ಓಕೆ, 0 ಕ್ಯಾನ್ಸಲ್ ಮಾಡಿಕೊಂಡ್ರೆ 2:3 ಇಟ್ ಈಸ್ ಆ ರೇಷ್ಯೋ, ಕ್ಯಾಪಿಟಲ್ ರೇಷ್ಯೋ. ಅದರ ಪ್ರಕಾರವಾಗಿ ನಾವೇನು ಮಾಡಬೇಕು, ಪ್ರಾಫಿಟನ್ನು ಡಿಸ್ಟ್ರಿಬ್ಯೂಟ್ ಮಾಡಬೇಕು. ರಿಷಾ 2710 ಇಂಟು 2/5 ಈಸ್ ಈಕ್ವಲ್ ಟು 1084. ರಾಕಿ 2710 ಇಂಟು 3/5 ಈಸ್ ಈಕ್ವಲ್ ಟು 1626. ಸೊ ಇಷ್ಟು ಅಮೌಂಟ್ ಬರ್ತಾ ಹೋಗುತ್ತೆ. ಟೋಟಲ್ 2710. ಓಕೆ, ಒಟ್ಟಾರೆಯಾಗಿ ಇದು ಕಂಪ್ಲೀಟಾಗಿ 6 ಅಂಕಕ್ಕೆ ಕೇಳುವಂಥ ಪ್ರಶ್ನೆ. ಒಂದು 10 ನಿಮಿಷ ಅಥವಾ 15 ನಿಮಿಷ ನೀವು ಕೂತ್ಕೊಂಡು ವರ್ಕ್ ಮಾಡಿದ್ದೇ ಆಯಿತು ಅಂತ ಹೇಳಿದ್ರೆ ಕಂಪ್ಲೀಟಾಗಿ ಈ ಪ್ರಶ್ನೆಗೆ ಉತ್ತರವನ್ನು ಬರೀಬೋದು. ಸೊ ಉತ್ತರವನ್ನು ಬರೀರಿ, ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಲೆಕ್ಚರ್ನ ಸಲಹೆ ತಗೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸೋಣ. ಅದಕ್ಕೂ ಮೊದಲು ನಮ್ಮ ಯೂಟ್ಯೂಬ್ ಚಾನಲ್ 11 to 12 ಕಾಮರ್ಸ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ. ಹೆಚ್ಚಿನ ವಿಡಿಯೋಗೋಸ್ಕರ ನಮ್ಮ ಬೆಲ್ ಐಕನ್ ಒತ್ತೋದ್ರ ಮುಖಾಂತರ ನೋಟಿಫಿಕೇಷನ್ ತಗೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತೀನಿ. ಧನ್ಯವಾದ.